ಹಲೋ ನಮಸ್ಕಾರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಡೇಂಜರಸ್ ಅಸ್ತಮಾ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಸ್ತಮಾ ಕಾಯಿಲೆ ಕೇವಲ ಶೀತದ ವಾತಾವರಣದಿಂದ ಬರುತ್ತೆ ಅನ್ನೋದನ್ನ ಕೆಲವರು ಅನ್ಕೊಂಡಿರ್ತಾರೆ. ಆದ್ರೆ ಇದು ಒಂದು ಕಾರಣ ಹೌದು. ಆದ್ರೆ ಈ ಕಾರಣವನ್ನ ಹೊರತುಪಡಿಸಿದ್ರೆ ಜೆನೆಟಿಕ್ ಫ್ಯಾಕ್ಟರ್ ಆಗಿರ್ಬೋದು, ಕೆಮಿಕಲ್ ಇನ್ಫೆಕ್ಷನ್ ಆಗಿರ್ಬೋದು, ಇನ್ನಿತರ ಇನ್ಫೆಕ್ಷನ್ ಇಂದ ಶ್ವಾಸಕೋಶದ ನಾಳದಲ್ಲಿ ಉರಿಯೂತ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡ್ತಾ ಇರುತ್ತೆ. ಇಂತಹ ಹಂತಕ್ಕೆ ಅಸ್ತಮಾ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ಅಸ್ತಮಾ ಕಾಯಿಲೆಯ ನಿವಾರಣೆಗೆ ಹೋಮಿಯೋಪತಿಯಲ್ಲಿ ಏನೆಲ್ಲ ಚಿಕಿತ್ಸಾ ವಿಧಾನಗಳು ಇದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಟಾರ್ ಹೋಮಿಯೋಪತಿ ಡಾಕ್ಟರ್ ಪದ್ಮಾವತಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಕೆಲವರು ಅನ್ಕೊಂಡಿರ್ತಾರೆ ಕೆಮ್ಮೋದಾಗಿರ್ಬೋದು ಅಥವಾ ತುಂಬಾ ಶೀತ ಆಗ್ತಾ ಇದೆ ಪದೇ ಪದೇ, ಇದೆಲ್ಲವೂ ಕೂಡ ಅಸ್ತಮಾದ ಲಕ್ಷಣಗಳು ಅಂತ. ನಿಜವಾಗಿಯೂ ಅಸ್ತಮಾ ಹೇಗ್ ಬರುತ್ತೆ, ಯಾಕೆ ಬರುತ್ತೆ ಡಾಕ್ಟರ್? ಖಂಡಿತ ಮೇಡಮ್. ಆ್ಯಕ್ಚುಲಿ ನೀವು ಹೇಳ್ದಂಗೆ ಆ್ಯಕ್ಚುಲಿ ನಮಗೇನೋ ನೆಗಡಿ ಬಂತಪ್ಪ, ಅಥವಾ ಚಿಕ್ಕ ಮಕ್ಕಳಿಂದ ಪದೇ ಪದೇ ಅವ್ರಿಗೆ ಏನಾದರೂ ಕೋಲ್ಡ್ ಆ್ಯಂಡ್ ಕಾಫ್ ಬರ್ತಾ ಇತ್ತು, ಅಥವಾ ನನಗೇನಾದರೂ ಕೆಮ್ಮು ಬರ್ತಾಯಿದೆ, ಎಸ್ಪೆಷಲಿ ಸೀಸನ್ ವೈಸ್. ಯಾಕಂದರೆ ಎಲ್ಲರಿಗೂ ಗೊತ್ತು ಈ ಸೀಸನ್ ಶುರು ಆಗ್ತಿದ್ದಂಗೆ ಕೆಮ್ಮು, ನೆಗಡಿ ಆಗಿರ್ಬೋದು, ಅಥವಾ ಸೀನ್ಗಳಾಗಿರ್ಬೋದು, ಕಣ್ಣಲ್ಲಿ ಉರಿತಾ ಆಗಿರ್ಬೋದು, ಅಥವಾ ಕಣ್ಣಲ್ಲಿ ತುಂಬಾ ನವೆ ಇರುತ್ತೆ, ಕಿವಿಲಿ ನವೆ ಇರುತ್ತೆ. ಹೀಗೆ ವಿ ಕಾಲ್ ಇಟ್ ಅಲರ್ಜಿ ಅಂತ ನಾವು ಹೇಳ್ತಾ ಬರ್ತೀವಿ. ಏನು ಹೇಳ್ತೀವಿ ಅವೆಲ್ಲವೂ ಈ ಸೀಸನಲ್ಲಿ ಶುರುವಾಗ್ತಾ ಬರುತ್ತೆ. ತುಂಬ ಜನಕ್ಕೆ ಗೊತ್ತಾಗುತ್ತೆ, ಅಪ್ಪ ಇದು ನನಗೆ ಎಲ್ಲಿ ಆಸ್ತಮಾಗೆ ಟರ್ನ್ ಆಗ್ತಾ ಹೋಗ್ತಿರೋದು, ಹೀಗೆ ನಾವು ಬಿಟ್ಟರೆ ಖಂಡಿತ ಆಸ್ತಮಾಗೆ ಟರ್ನ್ ಆಗ್ತಾ ಹೋಗುತ್ತೆ ಅಂತ. ಖಂಡಿತ ಮೇಡಮ್, ಹೀಗೆ ನಾವು ಬಿಡ್ತಾ ಹೋಗ್ತಾ ಇದ್ರೆ ಖಂಡಿತ ಇಟ್ ವಿಲ್ ಗೋ ಟು ದ ನಮ್ಮ ಈ ಆಸ್ತಮಾಗೆ ಅದು ಟರ್ನ್ ಆಗೋಕ್ಕೆ ಚಾನ್ಸಸ್ ಬಹಳಷ್ಟು ಇರುತ್ತೆ. ನೀವು ನೋಡಿರ್ಬೋದು ಇತ್ತೀಚೆಗೆ ಅಂದರೆ ನಾವು ಅಥವಾ ಸಪೋಸ್ ನಾವು 10 ಅಥವಾ 15 ವರ್ಷಗಳ ನಾವು ಹಿಂದೇನು ಹೋದರೆ ಎಲ್ಲೋ ಒಬ್ಬರು ನಾವು ಆಸ್ತಮಾ ಅಂತ ಹೇಳ್ತಾ ಇದ್ವಿ. ಅಥವಾ ಚಿಕ್ಕ ಮಕ್ಕಳಿಂದ ಆದರೆ ಫ್ಯಾಮಿಲಿ ಹಿಸ್ಟ್ರಿ ವಿ ಕಾಲ್ಡ್ ಜೆನೆಟಿಕ್ ಫ್ಯಾಕ್ಟರ್ ಇದ್ದಾಗ ಅವರಲ್ಲಿ ಅಥವಾ ಅವ್ರ ತಾತ ಆಗಿರ್ಬೋದು, ಅವ್ರ ಪ್ಯಾರೆಂಟ್ಸ್ಗೆ ಏನಾದರೂ ಅಟ್ಯಾಕ್ ಆಗಿದ್ದ ನಾವು ಮಕ್ಕಳಲ್ಲಿ ನಾವು ಸಹಜವಾಗಿ ನಾವು ಆಸ್ತಮಾ ನೋಡ್ತಾ ಇದ್ವಿ. ಇವಾಗ ಏನಾಗುತ್ತದೆ, ಪ್ರತಿಯೊಬ್ಬರು ಮನೆಯಲ್ಲೂ ಮಕ್ಕಳು ಒಂದೆಲ್ಲ ಈ ರೆಸ್ಪಿರೇಟರಿ ಡಿಸೀಸ್ ತುಂಬ ನಳ್ತಾ ಹೋಗ್ತಿರ್ತಾರೆ. ಅದು ಕಾಮನ್ ಆಗಿ ನೀವು ನೋಡಿರ್ಬೋದು. ಈ ಮಕ್ಕಳು ಪ್ರತಿ ತಿಂಗಳು ಆ ತಾಯಂದರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಪ್ರತಿ ತಿಂಗಳು ನಮ್ಮ ಮಗುಗೆ ಕೋಲ್ಡ್ ಆಗ್ತಾ ಇದೆ, ಅಥವಾ ಸ್ವಲ್ಪ ತಣ್ಣಗೆ ಏನಾದರೂ ಒಂದು ಸ್ವಲ್ಪ ಕುಡಿಸ್ಬಿಟ್ರೆ, ಅಥವಾ ತಣ್ಣಗೆ ಏನಾದರೂ ಒಂದು ಸ್ವಲ್ಪ ಗಾಳಿಗೆ ಎತ್ಕೊಂಡು ಹೋಗ್ಬಿಟ್ರೆ ನನ್ನ ಮಗುಗೆ ಕೋಲ್ಡು ಅಥವಾ ಮೂಗಲ್ಲಿ ಸುರಿಯೋದು ಕಾಮನೆಸ್ಟ್ ಕಂಪ್ಲೇಂಟ್ಸ್ ಅಂತ ನೋಡ್ತಾ ಇದ್ವಿ. ಯಾತಕ್ಕೆ ನೋಡ್ತಾ ಇದ್ವಿ ಮೇಡಮ್? ಇವೆಲ್ಲ ಯಾತಕ್ಕೆ ಬರುತ್ತೆ ಇದು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಯಾವಾಗಲೂ ಇರುತ್ತೆ. ಅದು ನಮ್ಮ ದೇಹನ ಕಾಪಾಡ್ಕೊಳ್ತಾ ಹೋಗಿ ಆಲ್ವೇಸ್. ಯಾಕಂದರೆ ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಫಂಗಸ್ ಇರ್ಬೋದು, ಅಥವಾ ವೈರಸ್ ಇರ್ಬೋದು, ಎಲ್ಲವೂ ಅಲರ್ಜನ್ಸ್ ಅಂತ ಏನು ಹೇಳ್ತೀವಿ ಎಲ್ಲವೂ ಇದ್ದೇ ಇರ್ತವೆ. ಅದನ್ನು ನಮ್ಮ ಈ ರೋಗ ನಿರೋಧಕ ಶಕ್ತಿ ಅದನ್ನು ಯಾವಾಗಲೂ ಫೈಟ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಈ ಇಮ್ಯುನಿಟಿ ಸಿಸ್ಟಮ್ ಕಮ್ಮಿ ಆಗ್ತಾ ಬರ್ತಿರುತ್ತೋ, ಅದು ಕೆಲಸ ಕಮ್ಮಿ ಆಗ್ತಾ ಬರ್ತಿರುತ್ತೋ, ಆಟೋಮ್ಯಾಟಿಕ್ಲಿ ಈ ಎನಿಮೀಸ್ ವಿ ಕಾಲ್ಡ್ ಅಸ್ ದೀಸ್ ಎನಿಮೀಸ್ ಏನಾಗುತ್ತೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಸೊ ಒಂದ್ಸಲ ಈ ಅಲರ್ಜೆನ್ಸ್ ಅಥವಾ ಈ ಬ್ಯಾಕ್ಟೀರಿಯಾ ಆಗಿರ್ಬೋದು, ಈ ವೈರಸ್ನ ನಮ್ಮ ಬಾಡಿಗೆ ಅಟ್ಯಾಕ್ ಮಾಡಿದಾಗ ಇಟ್ ಪ್ರೊಡ್ಯೂಸಸ್ ಎ ಕೆಮಿಕಲ್ ಕಾಲ್ಡ್ ಆಸ್ ಆ್ಯಕ್ಚುಲಿ IgE ಅಂತ ಒಂದು ಕೆಮಿಕಲ್ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗುತ್ತೆ. ಸೊ ಆವಾಗ ಒಂದು ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಹಿಸ್ಟಮೀನ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಹಿಸ್ಟಮೀನು ಇಟ್ ಮೇಕ್ಸ್ ಅನ್ ಅಲರ್ಜಿ. ಪ್ರತಿ ಸಲ ನಮ್ಮ ಬಾಡಿ ಎಷ್ಟು ಸ್ಟ್ರಾಂಗ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಹೋಗ್ತಿರುತ್ತೆ, ಆದರೂ ಸಹ ಈ ಅಲರ್ಜನ್ಸು ಒಂದೊಂದು ಸಲ ಏನು ಮಾಡುತ್ತೆ, ಹಾರ್ಮ್ಲೆಸ್ ಸಬ್ಸ್ಟೆನ್ಸಸ್ ಅಂತೀವಿ, ಕಿವಿ ಆಗಿರ್ಬೋದು, ಕಣ್ಣಾಗಿರ್ಬೋದು, ಅಥವಾ ನಮ್ಮ ಮೂಗಾಗಿರ್ಬೋದು, ಸ್ಕಿನ್ಗೆ, ಆಮೇಲೆ ಲಂಗ್ಸ್ಗೆ ಎಲ್ಲನೂ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಸೊ ಅವಾಗ ನಾನು ಹೇಳಿದೆ ಇಟ್ ಪ್ರೊಡ್ಯೂಸಸ್ ಅ ಹಿಸ್ಟಮೀನ್ ಅಂತ. ಈ ಹಿಸ್ಟಮೀನ್ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ಇಟ್ ಮೇಕ್ಸ್ ದ ಸೆಲ್ಸ್ನ ಅದನ್ನು ಸ್ವೋಲನ್ ಮಾಡ್ತಾ ದಪ್ಪ ಮಾಡ್ತಾ ಹೋಗುತ್ತೆ. ಅಂಡ್ ಇನ್ಫ್ಲಮೇಷನ್ ಶುರುವಾಗ್ತಾ ಹೋಗುತ್ತೆ. ಸೊ ಒಂದ್ಸಲ ಈ ಸೆಲ್ಸ್ ಎಲ್ಲವೂ ದಪ್ಪ ಆಗ್ತಾ ಹೋಗ್ತಿದ್ರೆ ಸೊ ಅವಾಗ ಏನಾಗುತ್ತೆ, ನಮಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಹೋಗ್ತಿರುತ್ತೆ. ಇಟ್ ಫಾರ್ಮ್ಸ್ ಅ ಇನ್ಫ್ಲಮೇಷನ್. ಒಂದ್ಸಲ ಇನ್ಫ್ಲಮೇಷನ್ ಆಗಿದ ತಕ್ಷಣ ಏನಾಗುತ್ತೆ, ಎಕ್ಸೆಸಿವ್ ಆಫ್ ಸೆಕ್ರೀಷನ್ನು ಶುರುವಾಗ್ತಾ ಹೋಗುತ್ತೆ. ಸೊ ಅವಾಗ ನೀವು ನೋಡಿರ್ಬೋದು ಮೂಗಲ್ಲಿ ಕಂಟಿನ್ಯೂಸ್ ಆಗಿ ಸುರಿತಾ ಹೋಗ್ತಿರುತ್ತೆ, ಹಾಗೆ ನವೆ ಇಚ್ಚಿಂಗ್ ಶುರುವಾಗುತ್ತೆ. ನೋಡಿರ್ಬೋದು ಈ ಅಲರ್ಜಿ ಪೇಷಂಟ್ಸ್ ಎಲ್ಲ ಕಣ್ಗಳೆಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ, ಗಂಟ್ಲು ಯಾವಾಗ್ಲೂ ಕೆರ್ಕೋತಾನೆ ಇರ್ತಾರೆ, ಯಾವಾಗ್ಲೂ ಅಂತ ಕ್ಲಿಯರ್ ಮಾಡ್ಕೋತಾನೆ ಇರ್ತಾರೆ. ಈ ರೀತಿ ಆಗೋದಕ್ಕೆ ಏನ್ ಬಿಕಾಸ್ ಆಫ್ ದ ಹಿಸ್ಟಮೀನ್. ಆ ಹಿಸ್ಟಮೀನ್ ಅಂತ ಒಂದು ಕೆಮಿಕಲ್ ಇಟ್ ಮೇಕ್ಸ್ ದ ಅಲರ್ಜಿ ತರ ಇವೆಲ್ಲವೂ ಶುರುವಾಗ್ತಾ ಹೋಗ್ತಿರುತ್ತೆ. ಸೊ ಕಣ್ಣು, ಮೂಗಾಗಿರ್ಬೋದು, ಕಿವಿ ಆಗಿರ್ಬೋದು, ಗಂಟಲಾಗಿರ್ಬೋದು ಎಲ್ಲವೂ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ತಿರುತ್ತೆ. ಸೊ ನೀವು ನೋಡಿರ್ಬೋದು ಒಬ್ಬರು ಕಿವಿ ಇದು ಪೆನ್ಸಿಲ್ಸ್ ಆಗಿರ್ಬೋದು ಅಥವಾ ಇಯರ್ ಬಡ್ಸ್ನ ಯಾವಾಗ
ಯಾವಾಗಲೂ ಕಿವಿಲಿ ಇಟ್ಕೊಂಡೇ ಮಾಡ್ತಾ ಹೋಗ್ತಿರ್ತಾರೆ, ಅಥವಾ ಮೂಗು ಚಿಕ್ಕ ಮಕ್ಕಳಾಗಿದ್ರೆ ಮೂಗನ್ನ ತುಂಬ ಉಜ್ಕೋತಾ ಹೋಗ್ತಿರುತ್ತೆ. ಸೊ ದೇ ಹ್ಯಾವ್ ಅ ಕಣ್ಣಲ್ಲೂ ನೀರು ಬರ್ತಿರುತ್ತೆ, ಮೂಗಲ್ಲೂ ಮೂಗನ್ನು ಸುರಿತಾ ಹೋಗ್ತಿರುತ್ತೆ. ಆ್ಯಂಡ್ ದೇ ಹ್ಯಾವ್ ನೀವು ನೋಡಿರ್ಬೋದು ಬೆಳಗ್ಗೆ ಎದ್ದಿದ ತಕ್ಷಣ ಈ ಅಲರ್ಜಿ ಪೇಷಂಟ್ಸ್ ಕಂಟಿನ್ಯೂಸ್ ದೇ ಹ್ಯಾವ್ ಅ ಸ್ನೀಸಿಂಗ್ಸ್. ಅದೇ ಯಾತಕ್ಕೆ ಸ್ನೀಸಿಂಗ್ ಇರುತ್ತೆ ಅಂದರೆ, ಯಾವುದೇ ಆಗಲಿ ಒಂದು ಫಾರಿನ್ ಸಬ್ಸ್ಟೆನ್ಸ್ ನಮ್ಮ ದೇಹದಲ್ಲಿ ಎಂಟರ್ ಆಗಿದೆ ಅಂದರೆ ನಮ್ಮ ದೇಹನ ಅದನ್ನು ಹೊರಗೆ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ. ಸೊ ದೇ ಹ್ಯಾವ್ ಕಂಟಿನ್ಯೂಸ್ ಆಗಿ ಹೇಳ್ತಿರ್ತಾರೆ ಡಾಕ್ಟ್ರೇ, ನನಗೆ 10, 15, 25ವರೆಗೂ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಅದು ಇನ್ನೂ ಹೊತ್ತಿಗೆಯಿಂದ ಇನ್ನೂ ಕಾಲು ಇಡ್ತಾ ಇದ್ದಂಗೆ ಶುರುವಾಗ್ತಾ ಹೋಗ್ತಿರುತ್ತೆ. ಇವೆಲ್ಲ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಈ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಕಮ್ಮಿ ಆಗ್ತಿದ್ದಾಗ ಈ ಅಲರ್ಜನ್ಸು ಅಟ್ಯಾಕ್ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಲರ್ಜೀಸ್ ಇರ್ಬೋದು. ಇಟ್ ನೀಡ್ ನಾಟ್ ಬಿ ಲೈಕ್ ಎಲ್ಲರೂ ಒಂದೇ ಥರ ಎಕ್ಸ್ಪೋಜರ್ ಆದಾಗ ಒಬ್ಬೊಬ್ಬರಿಗೆ ಡಸ್ಟಿಂದ ಬರ್ಬೋದು. ಕಾಮನ್ನೆಸ್ ಎಲ್ಲರೂ ನಾವು ನೋಡೋದಂದರೆ ಡಸ್ಟು, ಆಮೇಲೆ ಕೋಲ್ಡ್ ಬ್ರೀಸ್ ಆಗಿರ್ಬೋದು, ಅಥವಾ ಕಾಮನಸ್ ಈಗ ನಮ್ಮ ಮನೇಲಿ ಏನಾದರೂ ಎಲ್ಲೋ ಧೂಳು ಹೊಡಿತಾ ಇರ್ತಾರೆ, ಸೊ ಇವ್ರಿಗೆ ಇಲ್ಲಿ ಅಟ್ಯಾಕ್ ಆಗ್ತಾ ಬರುತ್ತೆ. ಅಥವಾ ಕಾಮನಸ್ ಈಸ್ ಯಾರೋ ಒಂದು ಪರ್ಫ್ಯೂಮ್ಸ್ ಹಾಕ್ಕೊಂಡಿರ್ತಾರೆ, ಡಿಯೋಡ್ರೆಂಟ್ ಹಾಕ್ಕೊಂಡಿರ್ತಾರೆ, ಎನಿ ಸ್ಟ್ರಾಂಗ್ ಓಡರ್ಸ್ ಹಾಕ್ಕೊಂಡಿರ್ತಾರೆ, ಅಥವಾ ಈ ಥರದ್ದೆಲ್ಲ ಎನಿ ಸ್ಟ್ರಾಂಗ್ ಇದ್ದಾಗೂ ಅದಕ್ಕೂ ಅಲರ್ಜಿ ಆಗ್ತಾ ಇರುತ್ತೆ. ಅಥವಾ ಮನೇಲಿ ನಾಯಿ ಅಥವಾ ಈ ಪೆಟ್ ಅನಿಮಲ್ಸ್ನ ಸಾಕಿರ್ತಾರೆ ಅಂದ್ಕೊಳ್ಳಿ, ಅದರಿಂದನೂ ಕೂದಲಿಂದನೂ ಅಲರ್ಜಿ ಆಗಿರ್ಬೋದು, ಅದ್ರ ಸ್ಕಿನ್ದು ಅದು ಹೊಟ್ಟು ಉದುರುತ್ತೆ ಅದರಿಂದನೂ ಆಗಿರ್ಬೋದು, ಅದರದ್ದು ಯೂರಿನಿಂದನೂ ಆಗಿರ್ಬೋದು, ಅದರ ಸಲೈವರಿಂದನೂ ಅವ್ರಿಗೆ ಶುರುವಾಗ್ತಾ ಇರ್ಬೋದು. ಆ್ಯಂಡ್ ಕಾಮನೆಸ್ ನೀವು ನೋಡಿರ್ಬೋದು ಎಲ್ಲರ ಮೇಲೆ ತುಂಬ ಇಫ್ ದೇ ಆರ್ ವೆರಿ ಸೆನ್ಸಿಟಿವ್ ಇದೆ ಕಾಕ್ರೋಚ್ ಅಂದರೆ ಈ ಜಿರಳೆ ಆ ಸ್ಮೆಲ್ ಎಲ್ಲೋ ಇರುತ್ತೆ, ದೇ ಕ್ಯಾನ್ ಫೀಲ್ ದ್ಯಾಟ್ ಆ್ಯಕ್ಚುಲಿ ಇಮಿಡಿಯೇಟ್ಲಿ ಸ್ನೀಸಿಂಗ್ ಶುರುವಾಗ್ತಾ ಅಲರ್ಜಿ ಶುರುವಾಗ್ತಾ ಹೋಗ್ತಿರುತ್ತೆ. ಆವಾಗ ಯಾರೋ ಒಂದು ಮನೆಯೊಂದು ಫಂಕ್ಷನ್ ಇತ್ತು ಅಂದರೆ ಎಲ್ಲರಿಗೂ ಗೊತ್ತು ಕರ್ಪೂರ ಹಚ್ಚಿರ್ತಾರೆ, ಅಥವಾ ಅದು ಕರೆಂಟ್ ಹೋದಾಗ ಏನೋ ಇದು ಹಚ್ಚಿರ್ತಾರೆ ಮೇಣದ ಬತ್ತಿ, ಆದರೂ ಹೊಗೆನೂ ಒಬ್ರಿಗೆ ಆಗಲ್ಲ. ಎನಿ ಫೈರಿಂದ ಹೊಗೆ ಬರ್ತಿದ್ರೂ ಆಗಲ್ಲ. ಸೊ ಯಾರು ಈ ಫೈರ್ ವರ್ಕ್ಸಲ್ಲಿ ತುಂಬ ದಿನ ಕೆಲಸ ಮಾಡ್ತಿರ್ತಾರೋ ಅಥವಾ ಡಸ್ಟಿ ಪ್ಲೇಸಲ್ಲಿ ಕೆಲಸ ಮಾಡ್ತಿರ್ತಾರೋ ಅವರ ದೇಹದಲ್ಲಿ ಈ ಇಮ್ಯುನಿಟಿ ಕಮ್ಮಿ ಆಗ್ತಿದ್ದಂಗೆ ಅವ್ರಿಗೆ ಈ ಥರ ಅಲರ್ಜೀಸು ಅವ್ರಿಗೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಸರ್ಟನ್ ಟೈಪ್ ಆಫ್ ಫುಡ್ ಆಲ್ಸೋ ನೀವು ನೋಡಿರ್ಬೋದು, ಒಬ್ಬರಿಗೆ ನಾನು ಏನೋ ತಿಂದೆ ನನಗೆ ಇಮಿಡಿಯೇಟಾಗಿ ನನಗೆ ಗೊತ್ತಾಗೆ ಸ್ಕಿನ್ ಮೇಲೆಲ್ಲ ರ್ಯಾಶಸ್ ಎಲ್ಲ ಆಯಿಲ್ ಐಟಮ್ ತುಂಬಾ ಬರುತ್ತೆ. ಆಮೇಲೆ ಒಬ್ಬರಿಗೆ ಕಾಮನಸ್ ಇಸ್ ಇಲ್ಲ ಡಾಕ್ಟರ್ ನಂಗೆ ತಲೆ ಸ್ನಾನ ಮಾಡಿದೆ ಅವಾಗಿಂದ ನನಗೆ ಇಮಿಡಿಯೇಟ್ಲಿ ತಲೆ ಭಾರ ಆಗ್ತಾ ಹೋಗ್ತಿತ್ತು, ತುಂಬ ಕಣ್ಣುಗಳು ಆಮೇಲೆ ಮುಖ ಎಲ್ಲವೂ ಊದ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಬರ್ತಿರ್ತಾರೆ. ಸೊ ಇನ್ನೂ ಕೆಲವರು ನನಗೆ ಸಡನ್ ಟೈಪ್ಸ್ ಆಫ್ ಈ ಪ್ರಿಸರ್ವೇಟಿವ್ಸ್ ಏನೋ ತೊಗೊಂಡ್ಬಂದೆ ನನಗೆ ಸ್ಕಿನ್ ಎಲ್ಲ ಅಲರ್ಜಿ ಆಯಿತು, ಅಥವಾ ಒಬ್ಬರಿಂದ ಮೊಟ್ಟೆ ತಿಂದ್ರೂ ಅಲರ್ಜಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸರ್ಟನ್ ಟೈಪ್ ಆಫ್ ಫಿಶ್ ತಿಂದೆ ಅವಾಗೂ ನನಗೆ ಇಮಿಡಿಯೇಟ್ಲಿ ನನಗೆ ಈ ಅಲರ್ಜಿ ಸಿಂಪ್ಟಮ್ಸ್ ಎಲ್ಲವೂ ಶುರುವಾಗ್ತಾ ಬರ್ತಿತ್ತು ಅಂತಾರೆ. ಯಾಕೆ ಯಾತಕ್ಕೆ ಇವೆಲ್ಲ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಯಾಕೆ ಇದೆಲ್ಲ ಆಗತ್ತೆ, ಪ್ರಿಸರ್ವೇಟಿವ್ಸ್ ಇರುವಂತಹ ಫುಡ್ ಅನ್ನ ನಾವು ಯಾಕೆ ತಗೊಳ್ಬಾರ್ದು ವಿಚಾರವನ್ನ ನಿಮ್ಮಿಂದ ಕೇಳ್ತೀನಿ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ಗೋವಿಂದರಾಜು ಕರೆ ಮಾಡಿದ್ದಾರೆ. ನಮಸ್ಕಾರ ಗೋವಿಂದರಾಜು. ಡಾಕ್ಟರ್ ಪದ್ಮಾವತಿ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಹಲೋ ಹೇಳಿ ಸರ್, ಏನ್ ಸಮಸ್ಯೆ ಇದೆ, ಯಾರಿಗಿದೆ? ನನಗೆ ಮೇಡಮ್ ಅಸ್ತಮ, ಉಸಿರಾಡಕ್ಕಾಗಲ್ಲ, ಬೆಳಿಗ್ಗೆ ಹೊತ್ತು ಒಂಥರ ಕಿಡ್ತಂಗ. ಓಕೆ ಸರ್, ಎಷ್ಟು ವರ್ಷದಿಂದ ಇದೆ ಸರ್? ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಡಾಕ್ಟರ್. ಓಕೆ, ಸೊ ವಿ ಹ್ಯಾವ್ ಟು ಆಸ್ಕ್ ಮೇಡಮ್, ಸೊ ಎಷ್ಟು ವರ್ಷದಿಂದ ಇದೆ, ಅಥವಾ ಎನಿ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದ್ರೂ ಇದೆಯಾ, ಅಥವಾ ಯಾವ್ದು ಅವ್ರದ್ದು ಆಕ್ಯುಪೇಷನ್ ಕೇಳಬೇಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅವ್ರ ಆಕ್ಯುಪೇಷನ್ ಆ ಥರ ಇದ್ದಾಗ ಸೊ ಖಂಡಿತ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಆದಾಗ ಸೊ ಬೇಗ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಆ ಪೇಷಂಟ್ಸ್ಗೆ ಖಂಡಿತ ಅಡ್ವೈಸ್ ಮಾಡ್ತೀನಿ. ಸೊ ಒಂದ್ಸಲ ನೀವು ನಾವು ಕ್ಲಿನಿಕ್ ಬಂದು ಆ್ಯಕ್ಚುಲಿ ನಾವು ಹೇಳೋದನ್ನ ಅಡ್ವೈಸ್ನ ತೊಗೊಂಡು ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡ್ತಾ ಹೋದರೆ ನೀವು ಈ ಆಸ್ತಮಾಯಿಂದ ಖಂಡಿತ ಹೊರಗೆ ಬರ್ಬೋದು. ಓಕೆ, ಒಬ್ರು ಕಾಲರ್ ಹಿಡಿತಾರೆ, ತುಮಕೂರಿನಿಂದ ಪಾರ್ವತಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿಮ್ಮ. ಹಲೋ ಮೇಡಮ್. ಹಲೋ ಮೇಡಮ್, ಹೇಳಿ ಮೇಡಮ್. ನಮ್ಗೆ 2007 ಇಂದ ಅಸ್ತಮಾ ಸ್ಟಾರ್ಟ್ ಆಗಿರೋದು ಮೇಡಮ್. ಓಕೆ, ನಿಮ್ಗೆ ಎಷ್ಟು ವಯಸ್ಸು ಮೇಡಮ್? ನಮ್ಗೆ ಇವಾಗ 34 ಇದೆ ಮೇಡಮ್. ಓಕೆ, ಸೊ ಎನಿಬಡಿ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದ್ರೂ ಇದೆಯಾ, ಅಥವಾ ನಿಮ್ಗೆ ಏನ್ ಕೆಲಸ ಮಾಡ್ತಿದ್ರು ಸಡನ್ ಆಗಿ ಬಂತಾ ಇದು? ನಮ್ಮ ಹಸ್ಬೆಂಡ್ ನಮ್ದು ಬಿಸ್ನೆಸ್ ಮೇಡಮ್ ನಮ್ದು. ಓಕೆ, ಏನ್ ಬಿಸ್ನೆಸ್ ಮೇಡಮ್? ನಮ್ದು ITC ಮೇಡಮ್, ಸಿಗರೇಟ್ ಓಕೆ ಹೋಲ್ಸೇಲ್ ಮಾಡೋದು. ಓಕೆ, 2007 ಇಂದ ಇರೋದು ಮೇಡಮ್. ಓಕೆ, ನಾನು ಅಲೋಪತಿ ಇದು ತಗೊಳ್ತಾ ಇದ್ವಿ ಮೇಡಮ್. ಇನ್ಹೇಲರ್ ಯೂಸ್ ಮಾಡ್ತಾ ಇದ್ದೀರಾ? ಇನ್ಹೇಲರ್ ಯೂಸ್ ಮಾಡ್ತಾ ಇದ್ವಿ. ಓಕೆ, ಇವಾಗ 1 ಇಯರ್ ಇಂದ ಅದು ಬಿಟ್ಟಿದೀನಿ ಮೇಡಮ್. ನಮ್ಗೆ ರೋಟಾ ಕ್ಯಾಪ್ಸಲ್ ಕೊಟ್ಟಿದ್ರು. ಓಕೆ, ಯಾಕೆ ಬಿಟ್ರಿ ಮೇಡಮ್ ಅದನ್ನ? ಇಲ್ಲ ಮೇಡಮ್, ಅದು ತುಂಬಾ ದಿವಸದಿಂದ ತಗೊಳ್ತಾ ಇದ್ವಲ್ಲ, ಓಕೆ, ಇದು ಮುಂದೆ ನಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದೀನಿ. ಓಕೆ, ಆಮೇಲೆ ಆಯುರ್ವೇದಿಕ್ ತಗೊಂಡೆ. ಇವಾಗ ಹೋಮಿಯೋಪತಿ ತಗೊಳ್ತಾ ಇದ್ದೀನಿ ಮೇಡಮ್. 2 months ಇಂದ 3 months ಆಯ್ತು ಮೇಡಮ್ ಹೋಮಿಯೋಪತಿ ತಗೊಳ್ತಾ ಇದ್ದೀನಿ. ಓಕೆ, ನಮ್ಮರೆ ಒಬ್ರು ರಮ್ಯಾ ಅಂತ ಬೆಂಗಳೂರಲ್ಲಿ ಡಾಕ್ಟರ್ ಇದ್ದಾರೆ.
ಅವ್ರ ಹತ್ರ ಹೋಮಿಯೋಪತಿ ತಗೊಳ್ತಾ ಇದ್ದೀನಿ ಮೇಡಮ್. ಅದು ನಮ್ಮ ಮನೆಯವರು ನಾವು ಇವಾಗ ಫ್ಯಾಮಿಲಿನೇ ಹೋಮಿಯೋಪತಿ ತಗೊಳ್ತಾ ಇರೋದು. ಓಕೆ, ಇದರಿಂದ ಕ್ಯೂರ್ ಆಗುತ್ತಾ ಹೇಗೆ ಅಂತ? ಖಂಡಿತ ಮೇಡಮ್, ನೀವು ಹೇಳಿದ್ರೆ ಬಹಳಷ್ಟು ವರ್ಷಗಳಿಂದ ಇದೆ. ಆಕ್ಚುಲಿ ನೀವು ಹೇಳಿದ್ರೆ 2007 ಇಂದ ಇದೆ ಅಂತ ಹೇಳಿದ್ರಲ್ವಾ? ಖಂಡಿತ ಮೇಡಮ್, ಯಾಕೆಂದ್ರೆ ಆಲ್ರೆಡಿ ಏನಾಗಿರುತ್ತೆ ನೀವು ಹೇಳ್ದಂಗೆ. ಖಂಡಿತ, ಯಾಕಂದ್ರೆ ನಮ್ಗೆ ಡೌಟ್ ಇರುತ್ತೆ, ಅಪ್ಪ ಹೋಮಿಯೋಪತಿ ತಗೊಳ್ತಾ ಇದೀವಿ, ಆಕ್ಚುಲಿ ಅದು ಕ್ಯೂರ್ ಆಗುತ್ತೋ ಇಲ್ವೋ ಅಂತ. ಖಂಡಿತ ಕ್ಯೂರ್ ಆಗುತ್ತೆ ಮೇಡಮ್. ಏನಂದ್ರೆ ಇಟ್ ವಿಲ್ ಟೇಕ್ ಎ ಟೈಮ್. ಇಟ್ಸ್ ನಾಟ್ ಲೈಕ್ ಹೊಸ ಕಾಯಿಲೆ, ಬಹಳಷ್ಟು ದಿನಗಳಿಂದ ಸಫರ್ ಮಾಡ್ತಾ ಹೋಗ್ತಿದ್ದೀರಿ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಬರ್ತಾ ಬರ್ತಾ ಏನಾಗುತ್ತೆ, ನಿಮ್ಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಸಿವಿಯಾರಿಟಿ ಅಷ್ಟೊಂದು ಸಿವಿಯಾರಿಟಿ ಇರಲ್ಲ. ಅಥವಾ ಎಕ್ಸ್ಪೋಜರ್ ಟು ಎನಿ ಡಸ್ಟ್ ಇದ್ದಾಗ ನಿಮಗೆ ಬೇಗ ಅಟ್ಯಾಕ್ ಆಗಲ್ಲ. ಈ ಒಂದು ಅಟ್ಯಾಕ್ ಆಗಿದ್ರೂ ಅಷ್ಟೊಂದು ಸಿವಿಯಾರಿಟಿ ಇಲ್ಲ. ಹೀಗೆ ನೀವು ಇಂಪ್ರೂವ್ಮೆಂಟ್ ನೋಡ್ತಾ ಹೋಗ್ತೀರಾ ಮೇಡಮ್. ಸೊ ಖಂಡಿತ ನಾನು ಸಜೆಸ್ಟ್ ಮಾಡೋದು ಏನಂದರೆ, ನೀವು ಹೋಮಿಯೋಪತಿನ ಮೆಡಿಸಿನ್ನ ಕಂಟಿನ್ಯೂ ಮಾಡ್ತಾ ಇರಿ. ಖಂಡಿತ ನಿಮ್ಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ. ಬಟ್ ಸ್ವಲ್ಪ ನಿಧಾನ ಆಗ್ಬೋದು. ಅಥವಾ ಇಫ್ ಯಾರ್ ಇಮ್ಯುನಿಟಿ ಇಸ್ ವೆರಿ ಸ್ಟ್ರಾಂಗ್ ಇತ್ತು ಅಂದರೆ ನಿಮಗೆ ಬೇಗನೆ ರಿಯಾಕ್ಟ್ ಆಗ್ತಾ ಹೋಗ್ಬೋದು ಮೇಡಮ್. ಪಾರ್ವತಿಯವರೇ, ನೀವು ಹೋಮಿಯೋಪತಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಬೇಗ ಗುಣಮುಖ ಹೊಂದಬಹುದು ಅಸ್ತಮಾ ಕಾಯಿಲೆಯಿಂದ. ಉತ್ತಮ ಚಿಕಿತ್ಸೆ ಬೇಕು ಅಂತ ಅಂದರೆ ಸ್ಟಾರ್ ಹೋಮಿಯೋಪತಿಗೆ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ನಳಿನಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಳಿನಿ. ನಳಿನಿ ಅವರೇ, ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತನಾಡಬೇಕು, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಓಕೆ ಸರ್, ಓಕೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಏನ್ ತೊಂದರೆ ಇದೆ ಮೇಡಮ್? ಮೇಡಮ್, ನನ್ಗೆ ಇದ್ದಕ್ಕಿದ್ದಂಗೆ ಕೋಲ್ಡ್ ಆಗೋಗುತ್ತೆ. ಓಕೆ, ಮತ್ತೆ ಇದ್ದಕ್ಕಿದ್ದಂಗೆ ಸೀನ್ಗಳು ಬರ್ತಾ ಇರುತ್ತೆ. ಮತ್ತೆ ಮೂಗಲ್ಲಿ ಕಣ್ಣಲ್ಲಿ ಎಲ್ಲ ನೀರ್ ಬಂದ್ಬಿಡುತ್ತೆ. ಖಂಡಿತ ಮೇಡಮ್, ಇವೆಲ್ಲವೂ ನಿಮ್ಗೆ ಎಷ್ಟು ವರ್ಷಗಳಿಂದ ಬರ್ತಾ ಇದೆ? ಈಗ ಮೇಡಮ್ 2-3 months ಇಂದ ಅಷ್ಟೇ. ಅಷ್ಟೇನಾ? ಅದಕ್ಕಿಂತ ಮುಂಚೆ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ? ಇಲ್ಲ, ಯಾವಾಗ್ಲೂ ಇಲ್ಲ ನನ್ಗೆ. ಓಕೆ ಮೇಡಮ್, ಈಗ 2-3 months ಇಂದ ಆತರ ಆಗ್ತಾ ಇದೆ. ಸೊ ಸಡನ್ ಆಗಿ ಎಕ್ಸ್ಪೋಜರ್ ಟು ನೀವು ಅಬ್ಸರ್ವ್ ಮಾಡಿದೀರಾ, ಸಡನ್ ಆಗಿ ಬಂದ್ಬಿಡುತ್ತೆ ಅಂತ ಹೇಳಿದ್ರಲ್ವಾ? ಸೊ ಯಾವ್ದಾದ್ರು ಎಕ್ಸ್ಪೋಜರ್ ಟು ಕೋಲ್ಡ್ ಬರುತ್ತಾ, ಅಥವಾ ಧೂಳ್ಗೆ ಏನಾದ್ರು ಬರುತ್ತಾ, ಅಥವಾ ಏನಾದ್ರು ನೀವು ಸಡನ್ ಚೇಂಜ್ ಆಫ್ ವೆದರ್ ಇದ್ರೆ ಬರುತ್ತಾ? ಸೊ ಯಾವ್ದ್ರಿಂದ ಬರುತ್ತೆ ಅಂತ ಅಬ್ಸರ್ವ್ ಮಾಡಿದೀರಾ ಮೇಡಮ್? ಇಲ್ಲ ಮೇಡಮ್, ಬೆಳಿಗ್ಗೆ ಮಲ್ಗಿ ಹೇಳ್ತೀವಲ್ಲ ಅವಾಗಲೇ ಶುರು ಆಗ್ಬಿಡುತ್ತೆ ಸ್ಕಿನ್ಗಳೆಲ್ಲ ಜೋರಾಗಿ. ಖಂಡಿತ ಮೇಡಮ್. ಸೊ ಏನಕ್ಕೆ ಬರುತ್ತೆ ಅಂದ್ರೆ, ಯುವರ್ ಬಾಡಿ ಹ್ಯಾಸ್ ಟು ಇಮ್ಯುನಿಟಿ ಹ್ಯಾಸ್ ಕಮಿಂಗ್ ಡೌನ್. ಯಾಕಂದ್ರೆ ಇಷ್ಟು ದಿನ ನಿಮ್ಮ ಬಾಡಿ ಫೈಟ್ ಮಾಡ್ತಾ ಇತ್ತು, ಇವಾಗ ಏನಾಗಿದೆ, ಆ ಫೈಟ್ ಮಾಡೋ ಆ ಕೆಪಾಸಿಟಿ ಕಮ್ಮಿ ಆಗ್ತಿದ್ದಂಗೆ. ಸೊ ಆಟೋಮ್ಯಾಟಿಕ್ಲಿ ಏನಿರುತ್ತೆ, ಹೊರಗಡೆ ಎಲ್ಲ ಬ್ಯಾಕ್ಟೀರಿಯಾ, ವೈರಸಸ್ ಎಲ್ಲವೂ ಇರ್ತವೆ, ಅವು ಅಟ್ಯಾಕ್ ಮಾಡುತ್ತೆ. ಇಮಿಡಿಯೇಟ್ಲಿ ಏನು ಮಾಡುತ್ತೆ, ನಿಮ್ಮ ಬಾಡಿ ರಿಯಾಕ್ಟ್ ಮಾಡಿ ಸ್ನೀಸಿಂಗ್ ಬರ್ತಾ ಹೋಗ್ತಿರುತ್ತೆ. ನೀವು ಹೇಳ್ದಂಗೆ ಕಣ್ಣಲ್ಲಿ ನೀರು, ಮೂಗಲ್ಲಿ ನೀರು ಸುರಿತಾ ಹೋಗ್ತಿರುತ್ತೆ. ಸೊ ಬರ್ತಾ ಬರ್ತಾ ಏನಾಗುತ್ತೆ, ಕಣ್ಣು, ಕಿವಿ, ಮೂಗು ಎಲ್ಲವೂ ನಾವೇ ಶುರುವಾಗ್ತಾ ಹೋಗ್ತಿರುತ್ತೆ ಮೇಡಮ್. ಸೊ ಇದಕ್ಕೆ ಏನಾದ್ರು ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ಅಥವಾ ತಗೊಳ್ತಾ ಇಲ್ಲ ಮೇಡಮ್? ಏನ್ ಮೇಡಮ್, ಮೆಡಿಸಿನ್ಸ್ ಏನಾದ್ರು ತಗೊಳ್ತಾ ಇದ್ದೀರಾ ಇದಕ್ಕೆ? ಇಲ್ಲ ಇಲ್ಲ, ಇನ್ನ ಏನು ತಗೊಂಡಿಲ್ಲ. ತಗೊಳ್ಳಿ ಮೇಡಮ್. ಆಲ್ರೆಡಿ ನೀವು 2-3 months ಇಂದ ಸಫರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಶುರುವಾಗ್ತದೆ. 2-3 months ಆದ್ಮೇಲೆ ಅವಾಗ ಸಮ್ಮರ್ ಇತ್ತು, ಆ ಸಮ್ಮರಲ್ಲೇ ನಿಮ್ಗೆ ಪ್ರಾಬ್ಲಮ್ ಇದ್ದಾಗ, ಇವಾಗ ಇನ್ನೂ ವಿಂಟರ್ ಶುರುವಾಗ್ತದೆ, ಇನ್ನೂ ನಿಮ್ಗಿನ್ನೂ ಜಾಸ್ತಿ ಆಗ್ತಾ ಬರ್ತದೆ. ಇವಾಗ ತಣ್ಣ ಗಾಳಿ ಇರೋದ್ರಿಂದ ಪೋಲನ್ಸ್ ಎಲ್ಲವೂ ನಿಮ್ಗೆ ಏನಾಗುತ್ತೆ, ಆ ಪೋಲನ್ಸ್ ಇಂದನೂ ಸಹ ನಿಮಗೆ ಅಟ್ಯಾಕ್ ಆಗ್ತಾ ಬರ್ತಿರುತ್ತೆ. ಸೊ ಆದಷ್ಟು ಬೇಗ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ನ ತಗೊಳ್ತಾ ಬಂದರೆ ಖಂಡಿತ ನಿಮ್ಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ. ಯಾಕಂದರೆ ನೀವು ಯಾವುದೇ ಥರದ ಮೆಡಿಕೇಷನ್ಸ್ ಇಲ್ಲದೆ ಇರೋ ಕಾರಣ, ಇವಾಗೇ ಶುರುವಾಗಿರೋದು ಕಾರಣ ನಿಮಗೆ ಬೇಗನೆ ಆ ರಿಯಾಕ್ಷನ್ ತುಂಬಾ ಬೇಗ ನಿಮಗೆ ಗುಣ ಆಗ್ತಾ ಹೋಗ್ತೀರಾ ಮೇಡಮ್. ನಳಿನಿ ಅವರೇ, ನೀವು ಹೇಳ್ತಾ ಇದ್ರಿ ಅಸ್ತಮಾದ ಗುಣಲಕ್ಷಣಗಳನ್ನು ನೀವು ಡಾಕ್ಟರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಇನಿಷಿಯಲ್ ಸ್ಟೇಜಲ್ಲಿ ಇರುವಾಗಲೇ ಹೋಮಿಯೋಪತಿ ಮೆಡಿಸನ್ನ ನೀವು ಶುರು ಮಾಡಿದ್ರಿ ಅಂತ ಅಂದರೆ ಬೇಗ ಗುಣಮುಖ ಹೊಂದಬಹುದು. ಸ್ಟಾರ್ ಹೋಮಿಯೋಪತಿಗೆ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಒಬ್ರು ಕಾಲರ್ ಇದ್ದಾರೆ, ಸುಧಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ. ಸುಧಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಡಾಕ್ಟರ್ ಪದ್ಮಾವತಿ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ, ಹಾ ಹೇಳಿ, ಜೋರಾಗಿ ಮಾತಾಡಿ ಮೇಡಮ್. ಓಕೆ, ಕಾಲ್ ಕಟ್ ಆಗಿದೆ ಡಾಕ್ಟರ್. ಮತ್ತೊಬ್ರು ಕಾಲರ್ ಇದ್ದಾರೆ, ಸರೋಜಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರೋಜಾ. ನಮಸ್ತೆ ಮೇಡಮ್. ಡಾಕ್ಟರ್ ಪದ್ಮಾವತಿ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿಮಾ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿಮಾ, ಏನ್ ತೊಂದರೆ ಇದೆ? ನನ್ ಮಗಳಿಗೆ, ಅವಳಿಗೆ ಯಾವಾಗೂ ಕೆಮ್ಮಾಗ್ತಾ ಇರುತ್ತೆ. ಎಷ್ಟು ಮಗಳಿಗೆ ವಯಸ್ಸು? ಅವಳಿಗೆ 5 years ಈಗ. ಓಕೆ, ಸೊ ಎಷ್ಟು ವರ್ಷಗಳಿಂದ ನಿಮ್ ಮಗಳಿಗೆ ಪದೇ ಪದೇ ಕೆಮ್ಮು, ಕೋಲ್ಡ್ ಎಲ್ಲ ಆಗ್ತಾ ಇರುತ್ತೆ? ಕೋಲ್ಡ್ ಏನ್ ಆಗಲ್ಲ ಅವಳಿಗೆ, ಏನಾದ್ರು ಫುಡ್ ಅಲ್ಲಿ ಅವಳಿಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅವಳಿಗೆ. ಅಂದ್ರೆ ಫುಡ್ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಕೆಮ್ಮು ಶುರು ಆಗುತ್ತಾ? ಹೌದೌದು. ಓಕೆ, ಯಾರಿಗಾದ್ರು ಮನೇಲಿ ಈ ತರ ಹಿಸ್ಟ್ರಿ ಇದೆಯಾ, ಅಸ್ತಮಾ ಆಗಿರ್ಬೋದು ಅಂತ ಏನಾದ್ರು? ಅವ್ರ ಅಪ್ಪಂಗಿದೆ, ಅವ್ರಿಗೆ ಅಂದ್ರೆ ಅವ್ರಿಗೆ ಡಸ್ಟ್ ಅಲರ್ಜಿ, ಅವ್ರಿಗೆ ಆಗಲ್ಲ ಅವ್ರಿಗೆ. ಓಕೆ, ಅದಕ್ಕೆ ಅವಳಿಗೆ ಆತರ ಇದೆ ಅನ್ಸುತ್ತೆ. ನಾವು ತೋರ್ಸಿದೀವಿ ಇಂಗ್ಲಿಷ್ ಮೆಡಿಸಿನ್ ಎಲ್ಲ, ಅವರು ಒಂದು ಮಾತ್ರೆ ಕೊಟ್ಟಿದ್ದಾರೆ, ಸಂಜೆ 6 ಗಂಟೆಗೆ ಹಾಕ್ಬೇಕು. ಓಕೆ, ಅದು 2 ತಿಂಗಳು ಕಂಟಿನ್ಯೂಸ್ ಮಾಡಿದೀವಿ. ಮಾಡಿದ್ಮೇಲೆ ಅದು ಇರ್ಲಿಲ್ಲ. ಈಗ ಮತ್ತೆ ಇವಾಗ 1 ವಾರದಿಂದ ಮತ್ತೆ ಹಂಗೆ ಕೆಮ್ಮು ಸ್ಟಾರ್ಟ್ ಆಗಿದೆ ಅವಳಿಗೆ. ನೈಟ್ ಮಲಗಿದ್ರೆ ಸಾಕು, ಮಲ್ಗೋದಿಲ್ಲ ನೈಟ್ ಫುಲ್ ಅವಳು.
ಕೆಮ್ತಾನೇ ಇರ್ತಾಳೆ. ಕೆಮ್ತಾನೆ ಖಂಡಿತ ಮೇಡಮ್, ಯಾಕಂದ್ರೆ ಒಂದೀಸ್ ನೀವು ಹೇಳಿದ್ರಿ ತಂದೆಗಿದೆ ಅಂತ ಹೇಳಿದ್ರಿ, ದಟ್ ಇಸ್ ಒಂದು ಇಸ್ ಹೆರಿಡಿಟರಿ ಆ್ಯಂಡ್ ಮಗುದು ಏನಾಗಿದೆ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಕಮ್ಮಿ ಇದೆ. ಹಾಗಾಗಿ ಮಗುಗೆ ಏನಾಗ್ತಿದೆ, ನಿಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ರಿ ಅವ್ರಿಗೆ ಅಲರ್ಜಿ ಇದೆ ಅಂತ, ಬಟ್ ಈ ಮಗುಗೆ ಏನಾಗ್ತಿದೆ ಅಲರ್ಜಿ ಏನಿಲ್ಲ, ಇದ್ದಕ್ಕಿದ್ದ ಕೆಮ್ಮೆ ಶುರುವಾಗ್ತಾ ಹೋಗ್ತಿದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಆ್ಯಕ್ಚುಲಿ ಅಂದರೆ ಅಪ್ಪರ್ ರೆಸ್ಪಿರೇಟರಿದಾಗ ಅದು ಕೆಳಗಡೆ ಬಂದುಬಿಟ್ಟಿದೆ, ಯಾವಾಗಲೂ ಕೆಮ್ತಾನೆ ಇರ್ತಾಳೆ. ನೀವು ಹೇಳಿದ್ರಿ ಫುಡ್ಡಲ್ಲಿ ಏನಾದರೂ ತೊಂದರೆ ಆದಾಗ ಅಂತ. ಸೊ ನೀವು ಯಾವ ಫುಡ್ ಆಗುತ್ತೆ ಅಂತ ಅಲರ್ಜಿ ಆಗುತ್ತೆ ಅಂತ ಖಂಡಿತ ನೋಟ್ ಮಾಡ್ಕೊಳ್ಳಿ ಮೇಡಮ್. ಅದ್ರ ಜೊತೆಗೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಇದ್ರೆ ಖಂಡಿತ ಆ ಇಮ್ಯುನಿಟಿ ಪವರ್ ನಾವು ಬಿಲ್ಡಪ್ ಮಾಡ್ತಾ ಹೋಗ್ತಿರ್ತೀವಿ. ಖಂಡಿತ ಮುಂದೆ ಅವಳು ಯಾವುದೇ, ಯಾಕೆಂದರೆ ಮಗು ಇನ್ನು ಬೆಳೆಯೋ ಮಗು ಎಲ್ಲ ಥರದ ಆಹಾರ ತಗೊಳ್ಬೇಕಾಗತ್ತೆ. ಸೊ ಇವಾಗೇ ಅವಳಿಗೆಲ್ಲ ಎಲ್ಲ ಅದು ತಿನ್ಬೇಡ ಇದು ತಿನ್ಬೇಡ ಅಂದರೆ ಸೊ ಮಗುವಿನ ಬೆಳವುಗಳೇನು ಏನಾಗುತ್ತೆ ಕುಂಠಿತ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾ ಸಜೆಸ್ಟ್ ಮಾಡೋದು ಏನಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ತಗೊಳ್ರಿ, ಖಂಡಿತ ಇದರಿಂದ ಎಲ್ಲರೂ ನೀವು ಹೊರಗೆ ಬರ್ಬೋದು ಮೇಡಮ್. ಸರೋಜ ಅವರೇ, ನೀವು ಈಗಾಗಲೇ ಹೇಳ್ತಾ ಇದ್ರಿ ಆಲ್ರೆಡಿ ನಾವು 2 months ಬೇರೆ ಮೆಡಿಸಿನ್ನ ಮಾಡಿದ್ವಿ, ಮೆಡಿಸಿನ್ನ ನಿಲ್ಲಿಸಿದ ತಕ್ಷಣ ಮತ್ತೆ ಶುರುವಾಗಿದೆ ಈ ಕೆಮ್ಮು ಅನ್ನುವಂಥದ್ದು ಅಂತ. ನೀವು ಸ್ಟಾರ್ ಹೋಮಿಯೋಪತಿಗೆ ಭೇಟಿ ನೀಡಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಶುರು ಮಾಡೋದ್ರಿಂದ ಸಮಸ್ಯೆ ಮತ್ತೆ ಮರುಕಳಿಸೋದಿಲ್ಲ, ಉತ್ತಮ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಹಿಡಿತಾರೆ, ಮಲ್ಲೇಶಪ್ಪ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲೇಶಪ್ಪ. ನಮಸ್ಕಾರ ಮೇಡಮ್. ಡಾಕ್ಟರ್ ಪದ್ಮಾವತಿ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸಾ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನರು. ಓಕೆ, ಹೇಳಿ ಸಾ, ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ಕೇಳಬೇಕಿತ್ತು? ನನಗೆ ಮೇಡಮ್ 41 ವರ್ಷ ಈಗ ನನಗೆ. ಓಕೆ ಸಾ, ಏನು ತೊಂದರೆ ಇದೆ ಸಾ? ಅಲರ್ಜಿ ಅಟ್ಯಾಚ್ ಆಗಿಬಿಟ್ಟತ್ ಮೇಡಮ್. ಅಲರ್ಜಿ ಅಂತ ಏನು ಅಲರ್ಜಿ ಆಗುತ್ತೆ? ಅಥವಾ ಡಸ್ಟಿಂದ ಅಲರ್ಜಿ ಆಗುತ್ತಾ, ಊಟದಿಂದ ಅಲರ್ಜಿ ಆಗುತ್ತಾ, ಅಥವಾ ಈ ಗಾಳಿಯಿಂದ ಏನಾದ್ರು ಅಲರ್ಜಿ ಆಗುತ್ತಾ? ಯಾವುದರಿಂದ ನಿಮ್ಗೆ ಅಲರ್ಜಿ ಆಗುತ್ತೆ? ಅದು ಅಲರ್ಜಿ ಧೂಳಿನಿಂದ ಸ್ಟಾರ್ಟಿಂಗ್ ಧೂಳಿನಿಂದ ಬಂತು ಮೇಡಮ್. ಓಕೆ. ಬಿಸಿಲಿಗೆ ಹೋದ್ರೆ ಮೈ ಎಲ್ಲ ಬೆಳಿತಾನಲ್ಲ, ಓಕೆ, ಅವಾಗ ಚಾಲು ಆಗಿಬಿಡ್ತೈತಿ. ಬಿಸಿಲಿಗೆ ಹೋದ್ರೆ ಧೂಳಿನಿಂದ. ಓಕೆ. ಅಲ್ಲ ಏನು ಸರ್, ನಿಮ್ಗೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸೋದು? ಅಲರ್ಜಿ ಆಗುತ್ತೆ, ಏನಾಗುತ್ತೆ ಅಲರ್ಜಿ? ಮೈ ತುಂಬಾ ನವೆ ಆಗುತ್ತಾ, ಅಥವಾ ಸೀನ್ಗಳು ಬರುತ್ತಾ, ಮೂಗಲ್ ಸುರಿಯುತ್ತಾ, ಏನಾಗುತ್ತೆ ಸರ್? ಸೀನು ಏನು ಬರಲ್ಲ ಮೇಡಮ್. ಮೈ ತುಂಬಾ ಸಣ್ಣ ಚಿಕ್ಕ ಚಿಕ್ಕ ಗುಳ್ಳಿ ಆಗ್ತಾವ. ಓಕೆ. ಕೆಂಪು ಗುಳ್ಳಿ ಆಗ್ತೈತಿ. ಅದು ಆಸ್ಪತ್ರೆದು ಗುಳಿಗೆ ಮೂಲಮ್ಮ ಕೊಟ್ಟಾರ ಅವ್ರು ಹಚ್ಚಿನಕ. ಅದು ತಗೊಂಡ್ರೆ ಕಮ್ಮಿ ಆಗ್ಬಿಡುತ್ತೆ. ತಗೊಂಡಾಗೆ ಕಮ್ಮಿ ಆಗಿಬಿಡ್ತೈತಿ. ಇವಾಗ ಇತ್ತೀಚೆಗೆ ಈಗ ಒಂದು 3 ತಿಂಗಳ ಕೆಮ್ಮು ದಮ್ಮು ಜಾಸ್ತಿ ಬಂದ್ಬಿಟ್ಟೈತಿ. ಖಂಡಿತ ಸರ್, ಏನಾಗ್ತಿದೆ, ನೀವು ಆಯಿಂಟ್ಮೆಂಟ್ಸ್ ಬಹಳಷ್ಟು ಹಚ್ಚಿದ್ದೀರಾ, ಆಮೇಲೆ ನೀವು ಹೇಳ್ತೀರಿ ಅಲರ್ಜಿ ಇದೆ ಅಂತ. ಸೊ ಹಾಗಾಗಿ ಸೊ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿತ್ತು ಅಂತಂದರೆ ಖಂಡಿತ ನಿಮ್ಗೆ ಏನಾಗುತ್ತೆ, ಕೆಮ್ಮೆ ತುಂಬಾ ಕಷ್ಟ, ಉಸಿರಾಡಕ್ಕೆ ಏನಾದರೂ ಕಷ್ಟ ಆಗುತ್ತೆ. ಅದು ಉಸಿರಾಡಕ ಕಷ್ಟ ಆಗತ್ತೆ ಮೇಡಮ್. ಖಂಡಿತ ಸರ್, ಇವೆಲ್ಲವೂ ಸಿಂಪ್ಟಮ್ಸು ಒಂದೊಂದೇ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ನೀವು ಹೇಳಿಸಿ ಇವಾಗ 3 months ಅಂತ ನೀವು ಹೇಳ್ತಾವಾಗ ಇನ್ನೂ ಬರ್ತಾ ಬರ್ತಾ ಏನಾಗುತ್ತೆ, ನಿಮಗೆ ರಾತ್ರಿನೂ ಬೆಳಗ್ಗಿನೂ ಉಸಿರಾಡೋದೇ ಕಷ್ಟ ಆಗ್ತಿರುತ್ತೆ, ಜೊತೆ ಕೆಮ್ಮಿರುತ್ತೆ, ಆಮೇಲೆ ಗುಯಿ ಅಂತ ಸೌಂಡ್ ಬರುತ್ತೆ. ಇವೆಲ್ಲವೂ ಶುರುವಾಗ್ತಾ ಹೋಗುತ್ತೆ. ಸೊ ಇಷ್ಟೊಂದು ಕಾಂಪ್ಲಿಕೇಟೆಡ್ಗೆ ನೀವು ಹೋಗಬಾರ್ದು ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಂಡ್ರೆ ಇದರಿಂದ ನೀವು ಖಂಡಿತ ಮುಕ್ತರಾಗ್ತೇ ಹೋಗ್ತೀರಾ. ಹಾಗೆ ನೀವು ಹೇಳಿದ್ರಿ ಬಿಸಿಲಿಗೆ ಹೋದರೆ, ಡಸ್ಟಿಗೆ ಹೋದರೆ ನಿಮ್ಮ ಕೈಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ ಅಂತ, ಅವೆಲ್ಲವೂ ಸಹ ಕಮ್ಮಿ ಆಗಿಬಿಡುತ್ತೆ ಸರ್. ಮಲೇಶಪ್ಪ ಅವರೇ, ನೀವು ಹೇಳ್ತಿದ್ದಂತಹ ಸಿಂಪ್ಟಮ್ಸ್ ಅಂದರೆ ಅಲರ್ಜಿಯ ಸಿಂಪ್ಟಮ್ಸ್, ಈ ಅಲರ್ಜಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದ್ರಿ ಅಂತ ಅಂದರೆ ಏನು ಅಸ್ತಮಾ ಆಗಿರ್ಬೋದು, ಇನ್ನಿತರೆ ಕಾಯಿಲೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನೀವು ಸ್ಟಾರ್ ಹೋಮಿಯೋಪತಿಗೆ ಭೇಟಿ ನೀಡಿ ಹೋಮಿಯೋಪತಿ ಚಿಕಿತ್ಸೆನ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ, ಶಾಂತ ಅಂತ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತ. ಶಾಂತ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಶಾಂತ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ನಮ್ದು ಎದೆ ಉರಿತ್ರಿ, ಊಟ ಜಾಸ್ತಿ ಸ್ವಲ್ಪ ಊಟ ಮಾಡಿದ ತಕ್ಷಣ ಎದೆಲ್ಲ ಉರಿತ್ರಿ. ಎಷ್ಟು ವರ್ಷದಿಂದ ಉರಿತಾ ಇದಮ್ಮ ಇದೆಲ್ಲ ಉರಿಯೋದು? ಈಗ 1 ತಿಂಗಳಿಂದ ಆಯ್ತ್ರಿ ಮೇಡಮ್. ನೀವು ನೋಡಿದ್ದೀರಾ, ಬರೀ ನೀವು ಊಟ ಮಾಡಿದ ತಕ್ಷಣ ಉರಿತಾ ಇದೆ ಅಂತ ಹೇಳಿದ್ರಲ್ಲ, ಬರೀ ಹೊಟ್ಟೆ ಉರಿಯುತ್ತಾ, ಅಥವಾ ನಿಮ್ಗೆ ಏನಾದರೂ ಮೋಷನ್ ಹೋಗಬೇಕು ಅನ್ಸತ್ತಾ, ಅಥವಾ ಯಾವ ಟೈಮಲ್ಲಿ ಉರಿಯುತ್ತೆ, ಅಥವಾ ಅದು ವಾಂತಿ ಬಂದಂಗೆ ಏನಾದರೂ ಆಗುತ್ತಾ? ಜಾಸ್ತಿ ವಾಂತಿ ವಾಮಿಟ್ ಆಗಂಗ ಆಗುತ್ತೆ. ಖಂಡಿತ ಮೇಡಮ್, ನೀವು ಕರೆಕ್ಟಾಗಿ ಇಷ್ಟು ವರ್ಷಗಳಿಂದ ನೀವು ಊಟ ಕರೆಕ್ಟಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಅಥವಾ ಇರ್ರೆಗ್ಯುಲರ್ ಹ್ಯಾಬಿಟ್ಸ್ ಆಫ್ ಫುಡ್ ಇದೆಯಾ ಮೇಡಮ್? ಕರೆಕ್ಟ್ ಟೈಮಿಗೆ ಊಟ ಮಾಡದೇ ಇರೋದು ಹಂಗೇನು ಇದೆ? ಹಲೋ ಶಾಂತ ಅವರೇ, ನೀವು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಬೇಕು. ಯಾಕಂದ್ರೆ ನಿಮ್ಗೆಲ್ಲ ಸಿಂಟಮ್ಸ್ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ, ಯಾಕಂದ್ರೆ ನೀವೆಲ್ಲ ಎದೆ ಉರಿಯೋದು ಹೇಳ್ತಾ ಇದ್ದೀರಾ, ವಾಂತಿ ಬರಂಗ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ.
ಸೊ ಒಂದ್ಸಲ ನೀವು ನಮ್ಮ ಹತ್ರ ಬಂದು ಭೇಟಿ ನೀಡಿ ಕಂಪ್ಲೀಟಾಗಿ ಟೆಸ್ಟ್ ಮಾಡಿಸ್ತೀವಿ. ಆಮೇಲೆ ಏನೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು ಅಂತ ನಾವು ಹೇಳ್ತಾ ಬರ್ತೀವಿ. ಅವಾಗ ನಮಗೆ ಡಯಾಗ್ನೋಸ್ ಮಾಡುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಾ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಇದೆಯಾ ಅಥವಾ ಗ್ಯಾಸ್ಟ್ರೈಟಿಸ್ ಇದೆಯಾ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಸೊ ಖಂಡಿತ ನಿಮಗೆ ಈ ಥರ ಸಿಂಟಮ್ಸ್ ಎಲ್ಲವೂ ಕಮ್ಮಿ ಆಗಿಬಿಡುತ್ತೆ ಮೇಡಮ್. ಶಾಂತ ಅವರೇ, ನೀವು ಸ್ಟಾರ್ ಹೋಮಿಯೋಪತಿಗೆ ಭೇಟಿ ನೀಡೋದ್ರಿಂದ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಈ ಬಿಸಿ ಶೆಡ್ಯೂಲಲ್ಲಿ ಎಲ್ಲರೂ ಕೂಡ ರೆಡಿ ಟು ಈಟ್ ಅಂದರೆ ಪ್ರಿಸರ್ವೇಟಿವ್ಸ್ ಫುಡ್ ಕಡೆ ಹೋಗ್ಬಿಡ್ತಾರೆ. ಏನು ಸಂಸ್ಕರಿಸಿದಂಥ ಆಹಾರ ಫ್ರಿಜ್ನಲ್ಲಿ ಇಡೋದಾಗಿರ್ಬೋದು, ಮಾಡಿ ಒಂದೆರಡು ದಿನದ ಮುಂಚೆನೆ ದೋಸೆ ಹಿಟ್ಟೋ ಮತ್ತೊಂದು ಏನೋ ಒಂದು ಮಾಡಿ ಇಟ್ಬಿಟ್ಟು ಆಮೇಲೆ ಬಿಸಿ ಮಾಡ್ಕೊಳ್ಳೋಣ ಅನ್ನೋ ರೀತಿ ಮಾಡಿಟ್ಕೊಂಡಿರ್ತಾರೆ. ಈ ರೀತಿಯಾದಂತಹ ಸಂಸ್ಕರಿಸಿದ ಆಹಾರವನ್ನ ತಿನ್ನೋದ್ರಿಂದ ಅಸ್ತಮಾ ಆಗಿರ್ಬೋದು ಅಥವಾ ಇನ್ನಿತರ ಅಲರ್ಜಿ ಸಿಂಪ್ಟಮ್ಸ್ ಆಗಿರ್ಬೋದು ಹೇಗೆ ಬರುತ್ತೆ ಡಾಕ್ಟರ್? ಖಂಡಿತ ಮೇಡಮ್. ಸಿ ಇಫ್ ದೇ ಆರ್ ವೆರಿ ಅಲರ್ಜಿಕ್ ಟು ಈ ಥರ ಈ ಕೋಲ್ಡ್ ಐಟಮ್ಸ್ಗೆಲ್ಲಾದರೂ ಅಲರ್ಜಿ ಇದ್ದಾಗ ಅಥವಾ ಕೆಮಿಕಲ್ಸ್ಗೆ ಏನಾದರೂ ಅಲರ್ಜಿ ಇದ್ದಾಗ ಸೊ ಖಂಡಿತ ಅವರು ಅದೇ ಥರದ ಪದಾರ್ಥಗಳನ್ನ ಅವರು ಸೇವಿಸಿದಾಗ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಅಥವಾ ನೀವು ಮೊಸರು ಅಂತ ಹೇಳಿದ್ರಿ, ತುಂಬ ಜನಕ್ಕೆ ಅಡ್ವೈಸ್ ಮಾಡ್ತೀವಿ. ಆ್ಯಕ್ಚುಲಿ ಮೊಸರು ಖಂಡಿತ ಯಾರಿಗೂ ಪ್ರಾಬ್ಲಮ್ ಆಗಲ್ಲ, ಅಂದರೆ ಅದು ಹುಳಿ ಇರಬಾರ್ದು. ಆ್ಯಂಡ್ ಫ್ರಿಜ್ಜಲ್ಲಿ ತುಂಬ ಜನ ಕಂಪ್ಲೇಂಟ್ ಮಾಡಿ, ಡಾಕ್ಟ್ರೆ ನಾವು ಫ್ರಿಜ್ಜಲ್ಲಿ ಇಟ್ಟು 1 ಅವರ್ 2 ಅವರ್ ಮುಂಚೆನೇ ನಾವು ತೆಗೆದು ಇಟ್ಬಿಟ್ಟಿರ್ತೀವಿ, ಆದರೂ ಅದು ಹೆಂಗೆ ತೊಂದರೆ ಆಗುತ್ತೆ ಅಂತ. ಆಲ್ರೆಡಿ ಅದು ತಣ್ಣಗಿರುತ್ತೆ. ನೀವು ಎಷ್ಟೇ ನೀವು ಪದಾರ್ಥಗಳನ್ನು ನೀವು 2 ಅಥವಾ 3 ಅವರ್ ಮುಂಚೆ ಇಟ್ಟರೂ ಸಹ ಅದು ಕೋಲ್ಡೇ ಆಗ್ತಾ ಹೋಗ್ತಿರುತ್ತೆ. ಸೊ ಯಾವುದೇ ಪದಾರ್ಥ ನಾನು ಬಿಸಿ ಮಾಡಿದಾಗ ಏನೂ ಪ್ರಾಬ್ಲಮ್ ಆಗೋದೇ ಇಲ್ಲ. ಸೊ ಫ್ರಿಜ್ಜಿಂದ ತುಂಬ ಜನ ಏನು ಮಾಡ್ತಾರೆ, ನೀವು ಹೇಳ್ದಂಗೆ ಟೈಮ್ ಇರೋದಿಲ್ಲ ಅಂತ ಎಷ್ಟೊಂದು ಆಹಾರನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಹಣ್ಣುಗಳು ತುಂಬಾ ಇಟ್ಬಿಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಹಣ್ಣು ಯೂಶ್ವಲಿ ತಂಪೆ ಆ್ಯಕ್ಚುಲಿ ಇಲ್ಲ, ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಕೋಲ್ಡ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದರಿಂದ ಮಕ್ಕಳಿಗೆ ಇನ್ನೂ ಬೇಗ ಬೇಗ ಅಟ್ಯಾಕ್ ಆಗ್ತಾ ಹೋಗ್ತಿರುತ್ತೆ. ಸೊ ಈ ಥರದಲ್ಲಿ ಸಣ್ಣ ಸಣ್ಣ ಈ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಾ ಕಮ್ಮಿ ಮಾಡ್ಕೊಳ್ತಾ ಹೋಗ್ತಿದ್ರೆ ಸೊ ಖಂಡಿತ ಅವರು ಇದರಿಂದ ಆದಷ್ಟು ಮಕ್ಕಳಿಗೆ ಅಟ್ಯಾಕ್ ಆಗದೆ ನೋಡ್ಕೋಬಹುದು. ಅಂದ್ರೆ ಅಲರ್ಜಿ ಆಗಿರ್ಬೋದು, ಇನ್ನಿತರೆ ಅಲರ್ಜೀಸ್ಗೆ ಈ ಏನು ನಾವು ಸೇವಿಸುವಂತ ಆಹಾರವೂ ಕೂಡ ಕಾರಣವಾಗುತ್ತೆ. ಓಕೆ ವೀಕ್ಷಕರೇ, ನೀವು ಕೂಡ ಯಾವ್ದಾದ್ರು ಅಲರ್ಜಿ ಆಗಿರ್ಬೋದು, ಅಸ್ತಮಾ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಉತ್ತಮ ಚಿಕಿತ್ಸೆಗಾಗಿ ಸ್ಟಾರ್ ಹೋಮಿಯೋಪತಿಗೆ ಭೇಟಿ ಕೊಡಿ. ಅಡ್ರೆಸ್ ಮತ್ತೆ ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪದ್ಮಾವತಿ ಸ್ಟಾರ್ ಹೋಮಿಯೋಪತಿ ವೈದ್ಯರು. ಸ್ಟಾರ್ ಹೋಮಿಯೋಪತಿ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಮಂಗಳೂರು, ಹುಬ್ಬಳ್ಳಿಯಲ್ಲಿದೆ. ಫೋನ್ ನಂಬರ್ಸ್ ಹೀಗಿದೆ: 9243477000. ಮತ್ತೊಂದು ದೂರವಾಣಿ ಸಂಖ್ಯೆ 9243477444. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರಿಗೆ ಅಲರ್ಜಿ ಸಮಸ್ಯೆ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಏನೆಲ್ಲ ಕಾರಣದಿಂದ ಬರುತ್ತೆ, ಅದಕ್ಕೆ ಆ ಸಮಸ್ಯೆಗಳ ನಿವಾರಣೆಗೆ ಸ್ಟಾರ್ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.